ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಭ್ರಷ್ಟಾಚಾರ, ಕಾಂಗ್ರೆಸ್ ಶಾಸಕರ ಸ್ಫೋಟಕ ಆಡಿಯೋ ಬಟಬಯಲು ಮಾಡಿದೆ ಭ್ರಷ್ಟಾಚಾರದ ಕರ್ಮಕಾಂಡವನ್ನು. ರಾಜ್ಯದ ಸುದ್ದಿ ವಾಹಿನಿಯಲ್ಲಿ ಈ ಸ್ಫೋಟಕ ಆಡಿಯೋ ರಾಜ್ಯದ ಜನತೆ ಮುಂದೆ ಇಡುತ್ತಿದ್ದೇವೆ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಭ್ರಷ್ಟಾಚಾರ, ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಸ್ಫೋಟಕ ಆಡಿಯೋ ಈಗ ರಾಜ್ಯದ ತುಂಬಾ ಎಲ್ಲೆಡೆ ತೀವ್ರ ಸದ್ದು ಮಾಡುತ್ತಿದೆ. ತಮ್ಮದೇ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಬಿಆರ್ ಪಾಟೀಲ್ ಬೇಸರ ವ್ಯಕ್ತಪಡಿಸಿದ್ದಾರೆ. ವಸತಿ ಸಚಿವ ಜಮೀರ್ ಅಹಮದ್ ಅವರ ಪಿಎ ಸರ್ಫರಾಜ್ ಖಾನ್ ಜೊತೆ ಬಿಆರ್ ಪಾಟೀಲ್ ಚರ್ಚೆ ನಡೆಸಿದ್ದಾರೆ. ಮೊಬೈಲ್ನಲ್ಲಿ ಮಾತು, ಹಣ ನೀಡಿದವರಿಗಷ್ಟೇ ವಸತಿ ನಿಗಮದಲ್ಲಿ ಮನೆ, ಹಣ ಪಡೆದು ಗ್ರಾಮಗಳಲ್ಲಿ ಮನೆಗಳ ಹಂಚಿಕೆ, ನಾನು ಬಹಿರಂಗಪಡಿಸಿದರೆ ಸರ್ಕಾರವೇ ಅಲುಗಾಡುತ್ತದೆ. ಮನೆ ಮಂಜೂರು ಬಗ್ಗೆ ಬಿಆರ್ ಪಾಟೀಲ್ ಸ್ಫೋಟಕ ಹೇಳಿಕೆ. ಆಡಿಯೋ ಕ್ಲಿಪ್ನಲ್ಲಿ ಮಾತುಗಳು, ಆಳಂದ ಕ್ಷೇತ್ರದಲ್ಲಿ ಲಂಚ ಪಡೆದು ಮನೆಗಳ ಹಂಚಿಕೆ, ಸಚಿವರ ಶಾಸಕರ ಶಿಫಾರಸು ಮೇಲೆ ಈ ಸರ್ಕಾರ ಬಂದ ಮೇಲೆ 43,000 ಮನೆ ನೀಡಲಾಗಿದೆ. ನಾನು ಕೊಟ್ಟ ಶಿಫಾರಸು ಪತ್ರಗಳನ್ನು ಪರಿಗಣನೆ ತೆಗೆದುಕೊಂಡಿಲ್ಲ, ಬದಲಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನೀಡಿದ ಪಟ್ಟಿಗೆ ದುಡ್ಡು ಕೊಟ್ಟು ಅನುಮೋದನೆ ನೀಡಿದಿರಿ. ಶಾಸಕ ನೀಡಿದ ಪತ್ರಕ್ಕೆ ಬೆಲೆ ಇಲ್ಲವೇ? ನನ್ನ ಮರ್ಯಾದೆ ಏನಾಗುತ್ತೆ? ಆಳಂದ ಮತಕ್ಷೇತ್ರದ ಮುನ್ನವಳ್ಳಿ 200 ಮನೆ, ದರ್ಗಾ ಶಿರೂರ್ 100, ಗಂಗಾಪುರ್ 200 ಮನೆ, ಮಾಡಿವಾಳದಲ್ಲಿ 200 ಮನೆ ಸೇರಿದಂತೆ ಒಟ್ಟು 950 ಲಂಚ ಪಡೆದು ಹಂಚಲಾಗಿದೆ. हाँ साहब राजीव गांधी हाउसिंग कॉर्पोरेशन में जो लोग जाके पैसा देते हैं उनको घर मिला है। ये हो रहा है क्या? धंधा हो रहा है क्या? नहीं सर, ऐसा हो ही नहीं सकता सर, क्योंकि घर ही नहीं है तो देंगे कहाँ से सर? अब कितने घर दिए? अब सर जो एमएलए मिनिस्टर्स आपने जो रिक्वेस्ट किया, दिस वाज 2 years back when the new government came into power sir. Now we have asked for about 43,000 houses जो लैप्स हो गए. जो मेरा लेटर भेजा था वो नहीं हुआ, वही लेटर ग्राम पंचायत के चेयरमैन मेरे पास से लेके गए और पैसा दे के लेके आए घर मकान। अब हमारा इज्जत क्या रहेगा? मुन्नಳ್ಳಿ 200 मकान, दरगाह शिरूर 100 मकान, गंगापुर बी आर अम्बेडकर 200 मकान, कवलगा में 200, माडाल में ये 100, फिर 100। ओके सर। टोटल जो है 950। ये पैसा दे के लाए, मैं मुंह खोले तो सरकार हिलेगा।